ಇನ್ನು ಚಾಲಿಯಾರ್ ನದಿ ಉದ್ದಕ್ಕೂ ಮೃತದೇಹಗಳಿಗಾಗಿ ಹುಡುಕಾಟ ನಡೀತಾ ಇದೆ. ಸೂಚಿಪುರ ಫಾಲ್ಸ್ ಬಳಿಯೂ ಮೃತದೇಹಗಳಿಗಾಗಿ ಶೋಧವನ್ನ ಮಾಡಲಾಗ್ತಾ ಇದೆ. ಸೂಚಿಪುರ ಫಾಲ್ಸ್ನಲ್ಲಿ ಮೃತದೇಹಗಳು ಕೊಚ್ಚಿ ಹೋಗಿದ್ದಾವೆ. ಮುಂಡಕೈ, ಚೂರಲ್ಮಲ, ಅಟ್ಟಮಲ ಬಳಿಯೂ ಕೂಡ ಸರ್ಚಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಸುಮಾರು 80 ಕಿಲೋಮೀಟರ್ ದೂರದ ಕ್ಯಾಲಿಕಟ್ನಲ್ಲೂ ಕೂಡ ಒಂದು ಮೃತದೇಹ ಪತ್ತೆಯಾಗಿದೆ. ಚಾಲಿಯಾರ್ ನದಿ ವ್ಯಾಪ್ತಿಯಲ್ಲಿ ಬರುವಂತಹ ಒಟ್ಟು 3 ಜಲಪಾತಗಳು ಅಲ್ಲೆಲ್ಲವೂ ಕೂಡ ಪರಿಶೀಲನೆ ಮಾಡುವಂತಹ ಶೋಧವನ್ನ ಮಾಡುವಂತಹ ಕೆಲಸವನ್ನ ರಕ್ಷಣಾ ಪಡೆಗಳು ಮಾಡ್ತಾ ಇವೆ. ಕ್ಯಾಲಿಕಟ್ ಮೂಲಕ ಸಮುದ್ರವನ್ನ ಸೇರುತ್ತೆ ಚಾಲಿಯಾರ್ ನದಿ. ಸುಮಾರು 30 ರಿಂದ 40 ಕಿಲೋಮೀಟರ್ ದೂರಕ್ಕೆ ಮೃತದೇಹಗಳು ಭಾರೀ ಸಂಖ್ಯೆಯಲ್ಲಿ ಸಾಗಿವೆ. ಹಾಗಾಗಿ ಮೃತದೇಹಗಳ ಶೋಧ ಕಾರ್ಯ ಎಲ್ಲೆಲ್ಲಿ ಚಾಲಿಯಾರ್ ನದಿ ಹರಿದು ಹೋಗಿದೆಯೋ ಆ ಭಾಗದಲ್ಲೆಲ್ಲ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ರಕ್ಷಣಾ ಪಡೆ ಮಾಡ್ತಾ ಇದೆ. ಇನ್ನು ಸೂಚಿಪುರ ಫಾಲ್ಸ್ ಬಳಿಯಿಂದ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ, ನೋಡೋಣ. ಸೂಚಿಪುರ ಫಾಲ್ಸ್ ಬಳಿ ಇದೀವಿ. ಸೂಚಿಪುರ ಫಾಲ್ಸ್ ಏನಿದೆ, ಈ ಒಂದು ಫಾಲ್ಸ್ ನ ಆ ಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ಭಾಗಕ್ಕೆ ಹೆಚ್ಚಿನದಾಗಿ ಮೃತದೇಹಗಳು ಬಂದು ಬಿದ್ದಿರ್ತಕ್ಕಂಥದ್ದು. ಈ ಒಂದು ಚಾಲಿಯಾರ್ ನದಿ ಏನಿದೆ, ಮೇಲಿನ ಮುಂಡಕೈ ಪ್ರದೇಶದಿಂದ ಚಾಲಿಯಾರ್ ನದಿಯಿಂದ ಹರಿದು ಬಂದಂತಹ ಮೃತದೇಹಗಳು ಇಲ್ಲಿ ಕೆಲವು ಮೃತದೇಹಗಳು ಪತ್ತೆ ಆಗಿರ್ತಕ್ಕಂಥದ್ದು. ಅಂದರೆ ಚಾಲಿಯಾರ್ ನದಿ ಏನು ಹರಿದು ಕ್ಯಾಲಿಕಟ್ಗೆ ಹೋಗುತ್ತೆ, ಕ್ಯಾಲಿಕಟ್ ಇಲ್ಲಿಂದ 80 ಕಿಲೋಮೀಟರ್ ದೂರದಿದೆ, ಅಲ್ಲಿ ಕೂಡ ಮೃತದೇಹ ಪತ್ತೆಯಾಗಿದೆ. ಇನ್ನು ಜೊತೆಗೆ ಪ್ರಮುಖವಾಗಿ ಈ ಒಂದು ಫಾಲ್ಸ್ ಏನಿದೆ, ಈ ಒಂದು ಸೂಚಿಪುರ ಫಾಲ್ಸ್ ದಟ್ಟ ಅರಣ್ಯದ ಒಳಭಾಗದಲ್ಲಿ ಇರ್ತಕ್ಕಂಥ ಫಾಲ್ಸ್. ಈ ಫಾಲ್ಸ್ನ ಮೂಲಕವೂ ಕೂಡ ನೂರಾರು ಮೃತದೇಹಗಳು ಹರಿದು ಕೆಳಭಾಗಕ್ಕೆ ಹೋಗಿರುವಂತಹ ಸಾಧ್ಯತೆಗಳಿದ್ವೆ. ಅದೇ ಕಾರಣಕ್ಕೆ ಕೆಳಭಾಗದಲ್ಲಿ ಇರ್ತಕ್ಕಂಥ ನಿಲಂಬೂರು ಎಂಬ ಒಂದು ಪ್ರದೇಶ ಏನಿದೆ, 50 ಕಿಲೋಮೀಟರ್ ದೂರದ ನಿಲಂಬೂರು ಎಂಬ ಒಂದು ಪ್ರದೇಶದಲ್ಲಿ ಕೂಡ 100ಕ್ಕೂ ಅತಿ ಹೆಚ್ಚು ಮೃತದೇಹಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಈ ಒಂದು ಕ್ಯಾಲಿಕಟ್ ನದಿಗೆ, ಇದು ಕ್ಯಾಲಿಕಟ್ ಪ್ರದೇಶಕ್ಕೆ ಈ ಒಂದು ಚಾಲಿಯಾರ್ ನದಿ ಏನು ಹೋಗಿ ಸೇರುತ್ತೆ, ಅಲ್ಲಿ ಕೂಡ ಮೃತದೇಹಗಳು ಪತ್ತೆಯಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಫಾಲ್ಸ್ಗೆ ಹೋಗುವಂತಹ ಎಲ್ಲ ಪ್ರವೇಶವನ್ನು ನಿರ್ಬಂಧ ಕೂಡ ಮಾಡಲಾಗಿದೆ. ಜೊತೆಗೆ ಮೃತದೇಹವನ್ನು ಹುಡುಕುವಂಥ ಕೆಲಸ ಕೂಡ ಇಲ್ಲಿನ ರೆಸ್ಕ್ಯೂ ಟೀಮ್ನವರು ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಕೆಳಭಾಗದ ಫಾಲ್ಸ್ ಏನಿದೆ, ಇಲ್ಲಿಗೆ ಯಾರನ್ನೂ ಕೂಡ ಬರೋದಕ್ಕೆ ಬಿಡ್ತಾ ಇಲ್ಲ. ನಾವು ಈ ಒಂದು ಘೋರ ಘಟನೆಯನ್ನು ನಾವು ನೋಡೋದಾದರೆ, ಇಂತಹ ಬೃಹತ್ತಾದ ಫಾಲ್ಸ್ನಿಂದ ಕೂಡ ಬಿದ್ದು ದಟ್ಟ ಅರಣ್ಯದೊಳಗೆ 45 ರಿಂದ 50 ಕಿಲೋಮೀಟರ್ ದೂರದವರೆಗೆ ಮೃತದೇಹಗಳು ಅರಣ್ಯದೊಳಗೆ ಕೊಚ್ಕೊಂಡು ಹೋಗಿದ್ದಾವೆ. ಇದಕ್ಕಿಂತ ಮುಂದೆ 2 ಫಾಲ್ಸ್ಗಳು ಕೂಡ ಸಿಗುತ್ತೆ. ಆ ಫಾಲ್ಸನ್ನು ದಾಟಿ ನಿಲಂಬೂರ್ಗೆ ಮೃತದೇಹಗಳು ಹೋಗಿರ್ತಕ್ಕಂಥದ್ದು ಈ ಒಂದು ಘಟನೆಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಪ್ರಜ್ವಲ್, ನ್ಯೂಸ್ ಫಸ್ಟ್, ವಯನಾಡ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.